ಒಳ್ಳೆ ಮಟನ್ನಲ್ಲಿ ಮೂಳೆ ಜೊತೆಗೆ ಒಂದು ಮಟನ್ ಕುರ್ಮಾ ಬೇರೆ, ಮಟನ್ ಕುರ್ಮಾ ಇಟ್ಟರು. ಆ ಕಡೆಯಿಂದ ಒಳ್ಳೆ ಶೇರ್ವ ಮಗಬ ಅಂತ ಹಾಕ್ತಾಯಿದ್ದಾರೆ. ನಮಸ್ತೆ ಎಲ್ಲರಿಗೂ. ನಾನು ಇವಾಗ ಮಾಗಡಿ ರೋಡಲ್ಲಿದ್ದೀನಿ. ಮಾಗಡಿ ರೋಡ್ ಹೌಸಿಂಗ್ ಬೋರ್ಡ್ ಅಲ್ಲಿ ಭಾಳ ಫೇಮಸ್ ಆಗಿರುವಂಥ ರಾಜಣ್ಣ ಮಿಲ್ಟ್ರಿ ಹೋಟೆಲ್ಲು. ಭಾಳ ಚಿಕ್ಕ ಹೋಟ್ಲಲ್ಲಿ ಭಾಳ ದಿವಸದಿಂದ ಸಕ್ಸಸ್ಫುಲ್ಲಾಗಿ ನಡ್ಕೊಂಬರ್ತಾಯಿತ್ತು ರಾಜಣ್ಣ ಮಿಲ್ಟ್ರಿ ಹೋಟೆಲ್ಲು. ನಾಟಿ ಸ್ಟೈಲ್ ಹೋಟೆಲ್ಲು ಭಾಳ ಅದ್ಭುತವಾದ ಒಂದು ಸಕ್ಸಸ್ನೊಂದಿಗೆ ನಡ್ಕೊಂಬರ್ತಾಯಿತ್ತು. ಒಂದು ಆಲ್ಮೋಸ್ಟ್ 30-40 ವರ್ಷದಿಂದ ನಡ್ಕೊಂಬರ್ತಾಯಿತ್ತು. ಈಗ ಇಲ್ಲಿ ಹೊಸ ಇದಕ್ಕೆ ಬಂದಿದ್ದಾರೆ ಜಾಗಕ್ಕೆ. ಇದೆ ನೋಡಿ, ಇದು ಹೊಸ ಬಿಲ್ಡಿಂಗ್ ಮೊನ್ನೆ ಇನ್ನೂ ಶುರುವಾಗಿದೆ. ಇವನ ಬೋರ್ಡು ಕೂಡ ಇನ್ನು ಪಕ್ಕದಲ್ಲಿ ಆಗಿದೆ ನೋಡಿ, ಬುಧವಾರದಿಂದ ಪ್ರಾರಂಭ ಅಂತ ಹಾಕಿರೋ ಬೋರ್ಡು. ಇದು ಫಸ್ಟ್ ಫ್ಲೋರಲ್ಲಿದೆ ಹೋಟೆಲ್ಲು, ರಾಜಣ್ಣ ಮಿಲ್ಟ್ರಿ ಹೋಟೆಲ್ ಅಂತ. ಬನ್ನಿ ಹೋಗಿ ನೋಡುವ ಒಳಗಡೆ ಏನೇನಿದೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ನೋಡಿ ಫಸ್ಟು ಫ್ಲೋರಿಗೆ ಬಂದ್ವಿ ನಾವು. ಇಲ್ಲಿ ಎಂಟ್ರಿ ಆಗ್ತಿದ್ದಾಗೇನೆ ಇಲ್ಲಿಂದನೇ ಒಂದು ನಾನ್ ಎ ಸಿ ಹಾಲ್. ಇದು ಒಂದು 30-40 ಟೇಬಲ್ಗಳಿರುವಂಥ ಒಂದು ಹಾಲ್ ಇದು. ಈ ಥರ ಇದೆ ಒಂಥರ ನೋಡಿ. ಈ ಥರ ಮಿಲ್ಟ್ರಿ ಹೋಟ್ಲುಗಳು ಈ ಥರ ಸ್ವಲ್ಪ ಎಕ್ಸ್ಪೆಂಡ್ ಆಗೋದು ನೋಡಿದ್ರೆ ನಮಗೆ ಭಾಳ ಖುಷಿ ಆಗುತ್ತೆ. ಭಾಳ ಚಿಕ್ಕ ಪ್ರೆಮಿಸಸಲ್ಲಿ ಇದ್ದಂಥ ಹೋಟೆಲ್ಲು. ಹಳೇ ಬಂಡೆದು ಟೇಬಲ್ಲು ಮತ್ತು ಬಂಡೆದು ಕುತ್ಕೊಳ್ಳೋಕ್ಕೂ ಕಟ್ಪತ್ಕಲ್ಲಿನ ಬಂಡೆ ಮತ್ತು ತಿನ್ನೋದಕ್ಕೂ ಕಟ್ಪತ್ಕಲ್ಲಿನ ಬಂಡೆ. ಭಾಳ ಚೆನ್ನಾಗಿತ್ತು. ಇದು ಹೊಸ ರೇಟ್ ನೋಡಿ. ಮಟನ್ ಕುರ್ಮಾ ಎಲ್ಲ 290 ಆ ಥರ ಇದೆ, ಕೈಮಾ ಅದೆಲ್ಲ. ಇದು ಅವ್ರದ್ದು ಒಂದು ಕಿಚನ್. ಇದು ಭಾಳ ಚೆನ್ನಾಗಿರೋ ಅಚ್ಚುಕಟ್ಟಾಗಿರೋಂಥ ಒಂದು ಕಿಚನ್ ಸ್ಪೇಸ್ ಈ ಥರ ಇದೆ. ಅಲ್ಲಿ ಭಾಳ ಚಿಕ್ಕ ಕಿಚನಲ್ಲಿ ತುಂಬ ಮ್ಯಾನೇಜ್ ಮಾಡಿಕೊಂಡು ನಡೆಸ್ಕೊಂಬರ್ತಾಯಿದ್ರು. ಮತ್ತು ಅವರೇ ಮೇಡಮ್ ಕೂತ್ಕೊಂತಾರೆ ನೋಡಿ, ಇವರೇ ಇರೋದು. ಅಲ್ಲೂ ಕೂಡ ಕ್ಯಾಶಲ್ಲಿ ಹ್ಯಾಂಡ್ಲ್ ಮಾಡ್ತಿದ್ದೂ ಇವರೇ ನೋಡಿ, ರಾಜಣ್ಣ ಅವರ ಮಿಸ್ಸಸ್ ಇವರು. ಇಲ್ಲಿ ಒಂದು ಎ ಸಿ ಹಾಲ್ ಕೂಡ ಇದೆ. ಇಲ್ಲೂ ಒಂದು 10-12 ಟೇಬಲ್ಗಳು ಇದ್ದಾವೆ ಎ ಸಿ ಹಾಲಲ್ಲಿ. ಈಗ ನಾನು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನೋಡಿ. ಫುಲ್ ಜನ ಅಂದರೆ ನಾನು ಸ್ವಲ್ಪ ಅರ್ಲಿ ಹೋಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಸ್ವಲ್ಪ ಅವಾಗೆಲ್ಲ ನಾವು ಅರ್ಧ ಮುಕ್ಕಾಲು ಗಂಟೆ ಎಲ್ಲ ವೆಯ್ಟ್ ಮಾಡಿಕೊಂಡು ತಿಂತಿದ್ದಿದ್ದ ಕಾಲ ಇತ್ತು. ಈಗ ಅಟ್ಲೀಸ್ಟ್ ಬಂದ ತಕ್ಷಣ ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಒಂದು ಟೇಬಲ್ ಕೂತ್ಬಿಟ್ವಿ. ನಾನೀಗ ಒಂದು ಮಟನ್ ಕುರ್ಮಾ ಸದ್ಯಕ್ಕೆ ಮತ್ತು ಒಂದು ಬೋಟಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಮತ್ತು ರಾಗಿ ಮುದ್ದೆ. ಭಾಳ ಅದ್ಭುತವಾಗಿರುವಂಥ ಮಸಾಲ ಆಗ್ತದೆ, ಭಾಳ ಚೆನ್ನಾಗಿರುತ್ತೆ ನೋಡಿ. ಈ ಥರ ಇರುತ್ತೆ ಬೋಟಿ. ಅದು ಬೋಟಿ ಥರನೇ ಇರೋಲ್ಲ, ಒಂಥರ ಮಟನ್ ಈಕ್ವಲೆಂಟ್ ಆಗಿರುವಂಥ ಬೋಟಿ ಟೇಸ್ಟ್ ಸಿಗುತ್ತೆ. ಮಟನ್ ಕುರ್ಮಾ ತರಿಸಿದ್ದೀನಿ. ಮುಂದಗಡೆ ಒಬ್ಬರು ಯಾರೋ ಕೈಮಾ ಇನ್ನೂ ತಿಂತಾಯಿದ್ದಾರೆ ನೋಡಿ. ಭಾಳ ಅದ್ಭುತವಾದ ರುಚಿ, ಹಳೆಯ ರುಚಿನೇ ಇವರು ಈಗಲೂ ಕೂಡ ಇದೆ. ಎಲ್ಲರೂ ಒಂದು ಸರ್ತಿ ಭೇಟಿ ಕೊಡಿ.